ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕೋಲಾರ ಲೋಕಸಭಾ ಕ್ಷೇತ್ರದ 2024ರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ KV ಗೌತಮರ ಪರ ಜಂಗಮಕೋಟೆಯಲ್ಲಿ ಪ್ರಚಾರದ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ನೆರೆದಿದ್ದ ಜನರಿಗೆ ಮನವರಿಕೆ ಮಾಡಿಕೊಟ್ಟರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಕೋಟ್ಯಾಂತರ ರು ಅನುದಾನ ನೀಡದೇ ಇರುವುದಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಗ್ಯಾರಂಟಿಗಳನ್ನು ಜಾರಿ ಮಾಡುವುದಕ್ಕೆ ಯಾವುದೇ ರೀತಿಯ ಮೀನಮೇಷ ಎಣಿಸುವುದಿಲ್ಲ. ಈ ಕ್ಷೇತ್ರದ KV ಗೌತಮರನ್ನು ಬೆಂಬಲಿಸಿ ಎಂದು ಈ ಸಮಯದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ, ಪುಟ್ಟು ಆಂಜನಪ್ಪ, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು. ಸಮತಾ ನ್ಯೂಸ್, ಶಿಡ್ಲಘಟ್ಟ. ಕಾರ್ಮಿಕರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅವರೆಲ್ಲರೂ ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಆಡಳಿತವನ್ನ ನಾವೇ ಮಾಡ್ಕೋಬೇಕು, ನಮ್ಮ ದೇಶವನ್ನು ನಾವೇ ಕಟ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಆದ್ರೆ ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ನಮ್ದು. ಇಂಥ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಸಮಾಜವನ್ನ ಹೊಡಿತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಂಥ ಶಕ್ತಿಗಳನ್ನ ನಾವು ದೂರ ಇಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಚುನಾವಣೆಗಳು ಬಂದಾಗ ನಾವು ಸರಿಯಾದಂತ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಭವಿಷ್ಯತ್ತಿನಲ್ಲಿ ನಾವೆಲ್ಲರೂ ಇವತ್ತು ಹಿಂದೂಗಳು, ಮುಸ್ಲಿಮಾನರು, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನ ನಾವು ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ನಾವು ಒಬ್ಬರನ್ನೊಬ್ಬರನ್ನ ಹೊಡ್ಕೊಂಡು ನಮ್ಮ ಬದುಕುಗಳನ್ನ ಹಾಳು ಮಾಡ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಯಾರು ಇವತ್ತು ಕೋಮು ಗಲಭೆಗಳನ್ನ ಪ್ರಚೋದನೆ ಮಾಡ್ತಾರೆ, ಯಾರು ಇವತ್ತು ಜಾತಿಯ ವ್ಯವಸ್ಥೆ, ಇವತ್ತು ಧರ್ಮದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕೀಳನ್ನ ಒಂದು ಕಿಚ್ಚನ್ನ ಸೃಷ್ಟಿ ಮಾಡ್ತಕ್ಕಂಥವ್ರಿದ್ದಾರೆ, ಅವರ ಮಕ್ಕಳು ಯಾರು ಬೀದಿಗೆ ಬರೋಲ್ಲ. ಇವತ್ತು ಯಾರು ಮುಕ್ತ ಯುವಕರು, ಅದು ಯಾವುದೇ ಧರ್ಮ ಇರ್ಬೋದು, ಇವರ ಮಾತುಗಳಿಂದ ಪ್ರೇರೇಪಿತರಾಗಿ ಬೀದಿಯಲ್ಲಿ ಬಂದು ಒಡೆದಾಡ್ಕೊಂಡು ಪ್ರಾಣಗಳನ್ನ ಕೊಡುವಂತದ್ದಾದ್ರೆ ಆ ಮನೆಗಳ, ಆ ತಾಯಂದಿರ, ಆ ತಂದೆಯರ ಅವರ ನೋವನ್ನ ಆರಿಸ್ತಕ್ಕಂಥ ಭಾರತ ಸರ್ಕಾರ ಮಾಡಿದ್ದ ಸಾಲ ಅದು 10 ವರ್ಷದಲ್ಲಿ 130 ಕೋಟಿ ಜಾಸ್ತಿ ಆಗಿದೆ. 130 ಕೋಟಿ ಜಾಸ್ತಿ ಆಗಿದೆ. ರಿಸರ್ವ್ ಬ್ಯಾಂಕ್ ನಲ್ಲಿ ಒಂದು ಫಂಡ್ ಇಟ್ಟಿರ್ತಾರೆ, ಯುದ್ಧ ಸಮಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಬಳಸಬೇಕಂತ 3,80,000 ಕೋಟಿ ಇರ್ತಾರೆ. ಅದರಲ್ಲಿಂದ 180 ಲಕ್ಷ ಕೋಟಿ ತಗೊಂಡ್ಬಿಟ್ಟವ್ರೆ. ಪೆಟ್ರೋಲ್, ಡೀಸೆಲ್ ಎಲ್ಲದರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಆದ್ರೆ ಡೆವಲಪ್ಮೆಂಟ್ ಅಂತೂ ಏನೂ ಕಾಣ್ತಾ ಇಲ್ಲ. ಏನಾದ್ರೂ ಕೇಳಿದ್ರೆ ರೋಡ್ ಹಾಕಿದೀವಿ ಅಂತಾರೆ. ಅದು ಬಿಟ್ಟು ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ, ಒಂದು IIM ಕಟ್ಟಿಲ್ಲ, ಒಂದು IIT ಕಟ್ಟಿಲ್ಲ, ಜನಗಳಿಗೆ ಉಪಯೋಗ ಆಗುವಂತ ಏನೂ ಕಟ್ಟಿಲ್ಲ. ಬದಲಿಗೆ ಏನು ಕಾಂಗ್ರೆಸ್ ಸರ್ಕಾರಗಳು ಮಾಡಿತ್ತು, ನಿಮಗೆ ಉದ್ಯೋಗ ಕೊಡಬೇಕಂತ ಏನು ಸರ್ಕಾರಿ ಸಂಸ್ಥೆಗಳನ್ನು ಮಾಡಿತ್ತು, HAL, NAL, ಮಗದು MRP ಇಂಥವೆಲ್ಲ ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಯಾರಿಗೆ ಮಾಡ್ತಾ ಇದ್ದಾರೆ? ಒಂದಿಬ್ಬರು ಸ್ನೇಹಿತರಿಗೆ ಮಾಡ್ತಾ ಇದ್ದಾರೆ. ಇಡೀ ದೇಶದ ಆಸ್ತಿ 1-2 ಕೈಗಳಿಗೆ ಹೋಗ್ತಾ ಇದೆ. ಇವರು ಅಧಿಕಾರದಲ್ಲಿ ಕುತ್ಕೋಬೇಕು ಅಂತ ಹೇಳಿ ಅವ್ರು ಫಂಡ್ ಮಾಡೋರಿಗೆ ಇಡೀ ದೇಶದ ಆಸ್ತಿಯನ್ನು ಮಾಡ್ತಾ ಇದ್ದಾರೆ. ಬಡವರಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಬಡವರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಬೇಕಾದ್ರೆ ಏನಾದ್ರೂ ಸ್ವಲ್ಪ ಏನಾದ್ರೂ ಕೊಡೋಣ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿತ್ತು, ಅದರಿಂದ ಸುಮಾರು 5,000 to 6,000 ರೂಪಾಯಿ ಒಂದು ಮನೆಗೆ ಬರ್ತಾ ಇದೆ. ಅದರಿಂದ ಎಷ್ಟೋ ಉಳಿತಾಯ ಆಗ್ತಾ ಇದೆ. ಇವತ್ತು ಎಲ್ಲ ಬೆಲೆನೇ ಏರಿದೆ. ನಾವು ಒಂದು ಮದುವೆ ಮಾಡಕ್ಕಾಗಲ್ಲ. ಹೆಣ್ಣು ಮಕ್ಕಳಿಗೆ ಕೊಡ್ಬೇಕಂದ್ರೆ ಒಂದು 100 ಗ್ರಾಮ್ ಚಿನ್ನ ಹಾಕಬೇಕು ಅಂದ್ರೆ ಇವತ್ತು 10 ಲಕ್ಷ 15 ಲಕ್ಷ ಬೇಕು. 1-2-3 ಲಕ್ಷದಲ್ಲಿ ಮುಗಿತಾ ಇತ್ತು. ಏನು 2,000, 2,500, 3,000 ಇತ್ತು ಚಿನ್ನ, ಇವತ್ತು 7,000 ಆಗ್ಬೋತಿದೆ. ಈ ತರ ಪ್ರತಿ ಹಂತದಲ್ಲೂ ಇವರು ಬೆಲೆ ಏರಿಕೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ನಾವು ಹಿಂಗೆ ಬಿಟ್ರೆ, ನಾವು ಇನ್ನೊಂದು ಚಾನ್ಸ್ ಏನಾದ್ರು ಅವ್ರು ಕೊಟ್ರೆ ನಾವು ಯಾರು ಬದುಕಿರಲ್ಲ. ಬರೀ ಶ್ರೀಮಂತರು ಇರ್ತಾರೆ, ಬಡವರೆಲ್ಲ ಏನ್ ಮನೆ ಮಠ ಕಳ್ಕೊಂಡು ಬೀದಿಗಳ ಭಿಕ್ಷೆ ಬೀಳಂತ ಪರಿಸ್ಥಿತಿ ಬರ್ತದೆ. ಆದ್ರಿಂದ ಬಂಧುಗಳೇ, ಕಾಂಗ್ರೆಸ್ ಯಾವತ್ತು ನುಡಿದಂತೆ ನಡೀತದೆ. ಏನು AICC ಇಂದ ಘೋಷಣೆ ಮಾಡಿದರೆ ಅಧಿಕಾರಕ್ಕೆ ಬಂದ ಮೇಲೆ ನಾವೇನ್ ಮಾಡ್ತೀವಿ ಅಂತ 8,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ, ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ, ಕೆಲಸ ಕೊಡ್ತೀವಿ, ಇದೆಲ್ಲ ಮಾಡ್ತಾ ಇದೆ. ನಿಮ್ಗೆ ಕಾಂಗ್ರೆಸ್ ಯಾವತ್ತು ಕೊಟ್ಟ ಮಾತು ಉಳಿಸ್ಕೊಳ್ಳುತ್ತಂತೆ ನಮ್ಗೆಲ್ಲ ಗೊತ್ತು. ಇದೇ 26ನೇ ತಾರೀಕು ನಮಗೆ ಈ ಮತದಾನ ಮಾಡುವ ಅವಕಾಶ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಓಟಿನ ಹಕ್ಕನ್ನು ಇಸ್ಕೊಟ್ಟಿದ್ರು, ಅದನ್ನ ಇವತ್ತು ಸರಿಯಾಗಿ ಬಳಸಬೇಕು. ನೀವು ಬಳಸಬೇಕು, ನಿಮ್ಮ ನೆರೆಹೊರೆಯವರಿಗೆ ಹೇಳ್ಬೇಕು. ಇವತ್ತು ಕೋಮುವಾದಿ ಪಕ್ಷ ವರ್ಸಸ್ ಪ್ರಜಾಪ್ರಭುತ್ವ ಇದೇ ಉಳಿದಿರೋದು. ನಮ್ಗೆ ಡೈರೆಕ್ಟ್ ಫೈಟ್ ಇದೆ. ಏನು JDS ಅವರು ಸೇರ್ಕೊಂಡಿದ್ದಾರೆ, ನೀವು ವೋಟ್ ಕೊಡೋದು JDS ಗಲ್ಲ, ನೀವು ಕೊಡೋದು ಕೋಮುವಾದಿ BJPಗೆ ಅಂತ ಜ್ಞಾಪಕ ಇರಲಿ.
ಅವ್ರು ಕೊಟ್ಟಿರೋದು 3 ಸೀಟೇ. ಆ 3 ಸೀಟಲ್ಲೂ ಏನೇನು ಅವ್ರ ಒಂದೊಂದು ಓಟು ಕೂಡ ಅದು ಬಿಜೆಪಿಗೆ ಹಾಕ್ದಂಗೆ ಆಗುತ್ತೆ, ಜೆಡಿಎಸ್ ಹಾಕ್ದಂಗೆ ಇರಲ್ಲ. ಜೆಡಿಎಸ್ಗೆ ಈ ಕೊನೆಗಾಲದಲ್ಲಿ ಯಾಕೆ ಬುದ್ಧಿ ಬಂತು, ಆ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಸೆಕ್ಯುಲರ್ ಅಂತ ಹೇಳ್ಕೊಂಡು ನಾನಪ್ಪ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹೋಗ್ತೀನಿ ಅಂತ ಹೇಳಿದ್ರು. ಅವಾಗ್ಲೇ ಹೇಳಿದ್ರು CM ಇಬ್ರಾಹಿಂ ಅವರು, ಮುಂದಿನ ಜನ್ಮ ಯಾಕಪ್ಪ ಈಗ್ಲೇ ಬಾ ಅಂತ ಹೇಳಿದ್ರು. ಇರ್ಲಿ, ಈ ರೀತಿ ಇವ್ರು ಏನ್ ಮಾಡಿದ್ದಾರೆ, ಸೇರ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಸೆಕ್ಯುಲರಿಸಂ ಬಿಟ್ಬಿಟ್ಟು ತಮ್ಮ ಕುಟುಂಬದ ಹಿತಕ್ಕೋಸ್ಕರ ಅವ್ರೇನ್ ಮಾಡಿದ್ದಾರೆ, ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಇವತ್ತು ಎಲೆಕ್ಷನ್ ಹೊರಟಿದ್ದಾರೆ. ದಯವಿಟ್ಟು ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿ, ನನಗೆ ವೋಟ್ ಹಾಕಿ. ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಾಗಿರ್ತೀನಿ. ನಿಮ್ಮ ಅಣ್ಣ ತಮ್ಮಂದನಾಗಿ, ನಿಮ್ಮ ಸಹೋದರನಾಗಿ. ನಿಮಗೆ ಏನೇನು ಬರಬೇಕು ಕೇಂದ್ರ ಸರ್ಕಾರದಿಂದ, ಈಗಾಗಲೇ ಏನೇನು ಬೇಡಿಕೆಗಳಿದ್ದು ಎಲ್ಲ ಪೂರೈಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು, ನನಗೆ 26ನೇ ತಾರೀಕು ಹಸ್ತದ ಗುರುತು ಸೀರಿಯಲ್ ನಂಬರ್ 1 ದಯವಿಟ್ಟು ನನಗೆ ಮತ ಹಾಕ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.